ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ, ಕಾಪಾಡು. ಒಂದು ಪಾತ್ರೆ ಇಟ್ಟು ನೀರು ಕಾಯಲಿಟ್ಟು ಸ್ವಲ್ಪ ಕ್ಯಾರೆಟ್ ನೋಡ್ಕೊಂಡು ಹಾಕೋದು ಕ್ವಾಂಟಿಟಿಯಲ್ಲಿ. ಓಕೆ, ನೆಕ್ಸ್ಟ್ ಆಲೂಗಡ್ಡೆ ಹಾಗೂ ಬೀನ್ಸ್ ಅಥವಾ ಹುರುಳಿಕಾಯಿ ಅಂತಾರಲ್ಲ ಅದು ಹಾಕೋಬೇಕು. ಮಿಕ್ಸ್ ವೆಜಿಟೇಬಲ್ ಮಾಡಿ ಮಸಾಲ ಹುರ್ಕೋಬೇಕು. ಮಸಾಲೆ ಹುರ್ಕೊಳಕ್ಕೆ ಏಲಕ್ಕಿ ಹಾಗೂ 2 ಲವಂಗ, 4 ಲವಂಗ ಹಾಕಿದೆ, 2 ಪೀಸ್ ಚಕ್ಕೆ, ಸ್ವಲ್ಪ ಉದ್ದಿನ ಅರ್ಧ ಟೀ ಸ್ಪೂನ್ ಸಾಕು, 1 ಟೀ ಸ್ಪೂನ್ ಕಡಲೆಬೇಳೆ. ಓಕೆ, ನೆಕ್ಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಧನಿಯಾ 1 ಟೀ ಸ್ಪೂನ್ ಹಾಕೋಬೇಕು. ಈ ಮಸಾಲೆ ಎಲ್ಲ ಹುರ್ಕೊಂಡು ಪುಡಿ ಮಾಡ್ಕೋಬೇಕು ಇವಾಗ. ಓಕೆ, ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿ. ಓಕೆನಾ, ಮಸಾಲೆ ಎಲ್ಲ ಹುರ್ಕೊಂಡಾಗಿದೆ, ಪುಡಿ ಮಾಡಿ. ಎಣ್ಣೆ ಕಾಯಲಿಟ್ಟು ಈಗ ಈರುಳ್ಳಿ ಹಾಕೋಬೇಕು. ಓಕೆ, ನಂತರ ಹಸಿ ಖಾರ ನೋಡ್ಕೊಂಡು ಹಾಕೋಬೇಕು. ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ಇದನ್ನು ಪೇಸ್ಟ್ ಮಾಡಿನೂ ಹಾಕ್ಬೋದು. ಪೇಸ್ಟ್ ಮಾಡಿದರೆ ಚಿಕ್ಕ ಮಕ್ಕಳು ತಿನ್ನೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಪೇಸ್ಟ್ ಮಾಡಿಲ್ಲ ನಾನು. ಓಕೆ, ಇವಾಗ ಚೂರು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಯಿತಾ, ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹುರಿದು ಪುಡಿ ಮಾಡಿರುವ ಮಸಾಲ ಹಾಕೋಬೇಕು. ಮಸಾಲ ಹುರಿದು ಪುಡಿ ಮಾಡಬೇಕು. ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತಾ. ಇವಾಗ ಹುರುಳಿಕಾಯಿ ಹಾಗೂ ಬೀನ್ಸ್, ಕ್ಯಾರೆಟ್, ಹುರುಳಿಕಾಯಿ ಅಂತಾರಲ್ಲ, ಬೀನ್ಸ್ ಅಥವಾ ಹುರುಳಿಕಾಯಿ, ಕ್ಯಾರೆಟು ಮತ್ತು ಆಲೂಗಡ್ಡೆ ಎಲ್ಲ ಬೆನೆಸ್ಕೊಂಡಿರೋದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇವಾಗ ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೋಬೇಕು, ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇದನ್ನು ಮಸಾಲೆ ಎಲ್ಲ ಹೊಂದ್ಕೊಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ವೆಜಿಟೇಬಲ್ ಕರಿ ಆ್ಯಂಡ್ ಮತ್ತು ವಿತ್ ಜೋಳದ ರೊಟ್ಟಿ, ಆಲೂಗಡ್ಡೆ, ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಹಾಕಿ ಮಾಡಿರೋದು. ಆಲೂಗಡ್ಡೆ ಆ್ಯಂಡ್ ಕ್ಯಾರೆಟು, ಹುರುಳಿಕಾಯಿ ಅಂದರೆ ಬೀನ್ಸ್, ಮಿಕ್ಸ್ಡ್ ವೆಜಿಟೇಬಲ್ ಕರಿ. ಇದನ್ನೈತಲ್ಲ ಮಸಾಲ ಹುರಿದು ಮಾಡೋದು. ವೆರಿ ಟೇಸ್ಟಿ ಆಗಿರುತ್ತೆ ಇದು.